ಹಾಯ್ ಎವ್ರಿವನ್ ವೆಲ್ಕಮ್ ಟು ದಕ್ಷಿತಾಸ್ ಕಿಚನ್. ಇನಿ ಏನು ಅಂತಂದರೆ ಸೋಯಾ ಮಂಚೂರಿಯನ್ ಒಂದು ಎಂಚ ಮಲ್ಪನು ತೂಕಬಲೆ ಒಂಜಿ 100 ಗ್ರಾಮ್ಸ್ ದಾತ ಸೋಯಾ ಚಂಕ್ಸನ್ನು ಕೊದ್ದಿನ ನೀರಿಗೆ ಪಾಡ್ದು ಒಂಜಿ 2-3 ಮಿನಿಟ್ಸ್ ಕುಕ್ ಮನ್ಪೆ ಐಬೊಕ್ಕವೇನು ಚಪ್ಪಾವರ ಸೈಡ್ ಹಿಡ್ದಿಲ್ಲ ಎರಡು ನೀರುಳ್ಳಿ ಐಟು ಒಂಜೇನು ಕ್ಯೂಬ್ ಶೇಪಡ್ ಕಟ್ ಮಾಡ್ಕೊಡು ಬೊಕ್ಕ ಒಂಜೇನು ಎಲೆಲೆ ಚಾಪ್ ಮಾಡ್ಕೊಡು ಅಂಚನೆ ಒಂಜಿ ಮಲ್ಲ ಕ್ಯಾಪ್ಸಿಕಮ್ ಐಟ ಅರ್ಧನ ಕ್ಯೂಬ್ ಶೇಪ್ ಬೊಕ್ಕ ಅರ್ಧನ ಚಾಪ್ ಮಾಡ್ಕೊಡು ಬೊಕ್ಕ ಒಂಜಿ ಎರಡು ಗ್ರೀನ್ ಚಿಲ್ಲಿ ಈತೇನು ಕಟ್ ಮಂತ್ ರೆಡಿ ಮಾಡ್ತಿದ್ದೀವಿ. ನೆಕ್ಸ್ಟ್ ಸೋಯಾ ಚಂಕ್ಸ್ ಚಪ್ಪಾಯಿ ಬೊಕ್ಕ ಆಯ್ತಾ ನೀರಿನ ಮತ್ತು ಸ್ಕ್ವೀಸ್ ಮಾಡ್ತದೆ ಒಂಜಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಒಂಜಿ 1/2 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಒಂಜಿ 1/4 ಟೀ ಸ್ಪೂನ್ ಪೆಪ್ಪರ್ ಬೊಕ್ಕ ಸಾಲ್ಟ್ ಈತೇನು ಪಾಡ್ದು ಮಿಕ್ಸ್ ಮಾಡ್ತದೆ ಒಂಜಿ 5 ಮಿನಿಟ್ಸ್ ದೀವು ಐ ಬೊಕ್ಕವೇನು ಎಣ್ಣೆ ಬೆಚ್ಚಗದು ಫ್ರೈ ಮಾಡ್ಬೋದು ಎರಡು ಸೈಡೆಲ್ಲ ಸರಿಟ್ಟು ಫ್ರೈ ಆವೋಡು ಫ್ರೈ ಆಯ್ನೆ ಅವೇನು ಎಣ್ಣೆ ಹಿಡ್ದಿರ್ತದೆ ಸೈಡ್ ಹಿಡ್ದಿಲ್ಲ ಇತ್ತೆ ಒಂಜಿ ಬಣಲೆಗೆ ಚೂರು ಎಣ್ಣೆ ಪಾಡ್ದು ಸಣ್ಣ ಸಣ್ಣ ಮೂರ್ದಿನ ಆನಿಯನನ್ನು ಫಸ್ಟಿಗೆ ಗೋಲ್ಡನ್ ಬ್ರೌನ್ ಆನ ಮಟ್ಟ ಫ್ರೈ ಮಾಡ್ಬೋದು ಬೊಕ್ಕ ಈಗ ಗ್ರೀನ್ ಚಿಲ್ಲಿ ಕ್ಯಾಪ್ಸಿಕಮ್ ಅವೇನು ಪೂರ ಪಾಡ್ದು ಫ್ರೈ ಮಾಡ್ತದೆ. ನೆಕ್ಸ್ಟ್ ಐಕ್ ನಮ್ಮ ಕ್ಯೂಬ್ ಶೇಪ್ದ ಆನಿಯನನ್ನು ಪಾಡ್ದು ಅವು ಸಾಫ್ಟ್ ಆಗಿ ಬೊಕ್ಕ ಕ್ಯಾಪ್ಸಿಕಮನ್ನ ಪಾಡ್ದು ಚೂರು ಪೊರ್ತು ಮಗತಲ್ಲ ಯಾವ. ನೆಕ್ಸ್ಟ್ ಐಕ್ ಒಂಜಿ ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂಜಿ ಚಮಚ ಟೊಮೆಟೊ ಸಾಸ್ ಒಂಜಿ ಚಮಚ ಗ್ರೀನ್ ಚಿಲ್ಲಿ ಸಾಸ್ ಬೊಕ್ಕ ಒಂಜಿ ಚಮಚ ಸೋಯಾ ಸಾಸ್ ಈತೆಂತ ಪಾಡ್ದು ಫ್ರೈ ಮಾಡ್ತೀವಿ. ಇತ್ತೈಕ್ ಒಂಜಿ ಸ್ಪೂನ್ ಆತು ಕಾರ್ನ್ಫ್ಲೋರನ್ನ ಒಂಜಿ 2-3 ಸ್ಪೂನ್ ನೀರಿಡು ಕರೆಕ್ಟ್ ಆದ ಕಲತದು ಐಕ್ ಪಾಡೋಡು ಪಾಡ್ದ ಒಂಚೂರು ಕೊದ್ದೊಡು ಕೊದ್ದಿಯೊಂದಿತ್ತಿಲಕನೆ ಐಕ್ ನಮ್ಮ ಆಲ್ರೆಡಿ ಫ್ರೈ ಮಂತದಿತ್ತಿನ ಸೋಯಾ ಚಂಕ್ಸನ್ನು ಆ್ಯಡ್ ಮಾಡ್ಬೋದು ಆ್ಯಡ್ ಮಂತದ ಕರೆಕ್ಟ್ ಮಿಕ್ಸ್ ಮಾಡ್ಬೋದು ಮಿಕ್ಸ್ ಮಂತನ ಲಾಸ್ಟ್ಗೆ ಐಕ್ ಕೊರಿಯಂಡರ್ ಲೀವ್ಸ್ ಬೊಕ್ಕ ವೈಟ್ ಸೆಸಮೆ ಬಿಳಿ ಎಳ್ಳು ಪಾಡ್ದು ಗಾರ್ನಿಷ್ ಮಾಡ್ಬೋದು. ಅಡಿಗೆ ನಮ್ಮ ಪರ್ಫೆಕ್ಟ್ ಸೋಯಾ ಮಂಚೂರಿಯನ್ ರೆಡಿ ಆಗ್ತಾನೆ. ಸೊ ನಿಖುಲ್ ಖಂಡಿತ ಟ್ರೈ ಮಾಡ್ತಾರೆ, ಟೇಸ್ಟ್ ಅಂತೂ ಸೂಪರ್ ಆಗ್ತದೆ. ನಿಖಲಿಗೆ ಈ ರೆಸಿಪಿ ಇಷ್ಟ ಆದಿತ್ತಲ್ಲ ಲೈಕ್ ಕಮೆಂಟ್ ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಮಾದಪಚ್ಚಿ.